ಹಲೋ ನಮಸ್ಕಾರ ಎಲ್ಲರಿಗೂ. ರಾಜ್ಯ ಸರ್ಕಾರದಿಂದ ಎಲ್ಲ ಒಂದು ಗೃಹಲಕ್ಷ್ಮಿಯರಿಗೆ, ಇದು ಗೃಹಲಕ್ಷ್ಮಿ ಅಂತ ಮಾತ್ರ ಅಲ್ಲ, ಎಲ್ಲ ಕರ್ನಾಟಕದ ಜನತೆಗೆ ಒಂದು ಶಾಕಿಂಗ್ ನ್ಯೂಸನ್ನು ಕೊಡ್ತಾ ಇದ್ದಾರೆ ಅಂತಲೇ ಹೇಳ್ಬೋದು. ಏನಪ್ಪ ಒಂದು ಶಾಕಿಂಗ್ ನ್ಯೂಸ್ ಅಂತಂದರೆ, ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದರೆ ನಾವು 5 ಗ್ಯಾರಂಟಿಗಳನ್ನ, ಪಂಚ ಗ್ಯಾರಂಟಿಗಳನ್ನ ನಾವು ಕೊಡ್ತೀವಿ ಅಂತ ಹೇಳಿದರು. ಆ ಒಂದು ಪಂಚ ಗ್ಯಾರಂಟಿಗಳನ್ನ ನಾವು ನಿಲ್ಲಿಸಬೇಕು ಅಂತ ಹೇಳಿ ಸ್ವತಃ ಸರ್ಕಾರದವರೇ, ಕಾಂಗ್ರೆಸ್ ಸರ್ಕಾರದವರೇ ನಿರ್ಧಾರ ಮಾಡಿರುವಂಥದ್ದು. ಸೊ ಹಾಗಾದರೆ ಇನ್ನು ಮುಂದೆ ನಮಗೆ ಗೃಹಲಕ್ಷ್ಮಿ ಹಣ ಆಗಲಿ, ಅಥವಾ ಅನ್ನಭಾಗ್ಯ ಯೋಜನೆ ಹಣ ಆಗಲಿ, ಅಥವಾ ಇನ್ನಿತರ ಗೃಹ ಜ್ಯೋತಿ, ಯುವ ನಿಧಿ, ಸೊ ಬೇರೆ ಬೇರೆ ಥರ ಯೋಜನೆಗಳ ಅನುಕೂಲವನ್ನು ನಾವು ಪಡ್ಕೊಳ್ತೀವೋ ಇಲ್ವೋ ಅನ್ನೋದನ್ನು ನಾನು ಇವತ್ತಿನ ವಿಡಿಯೋದಲ್ಲಿ ತಿಳಿಸೋ ಒಂದು ಪ್ರಯತ್ನ ಅಂತೂ ಮಾಡ್ತೀನಿ. ಸೊ ಇದ್ರ ಜೊತೆಗೆ ಏನಪ್ಪ ಅಂದರೆ, ಪಿಂಚಣಿದಾರರು ಯಾರೆಲ್ಲ ಇದ್ದೀರಾ ಅಂಥವ್ರಿಗೆ ಕೂಡ ಸರ್ಕಾರದ ಒಂದು ಶಾಕಿಂಗ್ ನ್ಯೂಸನ್ನು ಕೊಡ್ತಾ ಇದ್ದಾರೆ ಅಂತಲೇ ಹೇಳ್ಬೋದು. ಏನಕ್ಕಪ್ಪ ಈ ಥರ ದಿಢೀರಾಗಿ ಎಲ್ಲ ಒಂದು ಕರ್ನಾಟಕದ ಜನತೆಗೆ ಯಾಕೆ ಈ ಥರ ಶಾಕಿಂಗ್ ನ್ಯೂಸ್ ಕೊಡ್ತಾ ಇದ್ದಾರೆ ಸರ್ಕಾರದವರು ಅಂಥೇಳಿ ನಾನು ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ತೀನಿ. ಜೊತೆಗೆ ಇಂತಹ ಪಿಂಚಣಿದಾರರು ಯಾರೆಲ್ಲ ಇದ್ದೀರಾ ಅಂಥವರಿಗೆ ಇನ್ನು ಮುಂದೆ ಪಿಂಚಣಿ ಹಣ ಬರೋದಿಲ್ಲ ಅಂತೇಳಿ ಕೂಡ ಇಲ್ಲಿ ಸರ್ಕಾರದವ್ರು ಹೇಳ್ತಾ ಇದ್ದಾರೆ. ಅದ್ರ ಬಗ್ಗೆ ಸರ್ಕಾರದ ಕಡೆಯಿಂದ ಬಂದಿರುವಂಥ ಲೇಟೆಸ್ಟ್ ಅಪ್ಡೇಟ್ಸ್ ಏನಿದೆ, ಸೊ ಪ್ರತಿಯೊಂದನ್ನು ಕೂಡ ನಾನು ಇವತ್ತಿನ ವಿಡಿಯೋದಲ್ಲಿ ತಿಳಿಸೋ ಒಂದು ಪ್ರಯತ್ನ ಅಂತೂ ಮಾಡ್ತೀನಿ. ಸೊ ಪ್ರತಿ ಸರಿ ಹೇಳೋ ಹಾಗೆ ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಮಧ್ಯದಲ್ಲೆಲ್ಲೂ ಸ್ಕಿಪ್ ಮಾಡಬೇಡಿ, ಕೊನೆಯ ತನಕ ನೋಡಿ. ನೀವು ಕೊನೆಯ ತನಕ ನೋಡಿದ್ರೆ ನಿಮಗೆ ಪೂರ್ತಿಯಾಗಿ ಇನ್ಫಾರ್ಮೇಷನ್ ಗೊತ್ತಾಗುತ್ತೆ. ಹಾಗೆ ಹೊಸದಾಗಿ ಯಾರೆಲ್ಲ ನನ್ನ ಚಾನಲ್ಗೆ ವಿಸಿಟ್ ಮಾಡ್ತಾ ಇದ್ದೀರಾ, ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಇವತ್ತಿನ ವಿಡಿಯೋ ನಿಮಗೇನಾದರೂ ಯೂಸ್ಫುಲ್ ಅನಿಸಿದ್ರೆ ದಯವಿಟ್ಟು ಇವತ್ತಿನ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನು ತಡ ಮಾಡದೆ ವಿಡಿಯೋನ ಶುರು ಮಾಡೋಣ. ಮೊದಲನೇದಾಗಿ ನಾವು ಗೃಹಲಕ್ಷ್ಮಿಯ ಬಗ್ಗೆ ಮಾತಾಡೋದಾದರೆ, ಸೊ ಈಗ ಬಂದುಬಿಟ್ಟು ಸರ್ಕಾರದವರು, ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಾಗ, ಅಂದರೆ ಅಧಿಕಾರಕ್ಕೆ ಬಂದಾಗಲ್ಲ, ಅವರು ಕಾಂಗ್ರೆಸ್ ಸರ್ಕಾರದವರು ನಾವೇನಾದರೂ ಅಧಿಕಾರಕ್ಕೆ ಬಂದರೆ ನಾವು ನಿಮಗೆ 5 ಗ್ಯಾರಂಟಿಗಳನ್ನ ಕೊಡ್ತೀವಿ ಅಂತ ಹೇಳಿದರು. ಸೊ 5 ಗ್ಯಾರಂಟಿಗಳು ಹೇಳಿರೋ ಮಾತಿನ ಪ್ರಕಾರ ಅವರು ಇಲ್ಲಿವರೆಗೂ ಕೂಡ ನಡ್ಕೊಂಡು ಬಂದರು ಅಂತಲೇ ಹೇಳ್ಬೋದು. ಸೊ ಹೆಚ್ಚುಕೊಮ್ಮೆ ಸರ್ಕಾರದಿಂದ 40,000 ರೂಪಾಯಿ ಹಣವನ್ನು ಉಚಿತವಾಗಿ ಪಡ್ಕೊಂಡಿದ್ದೀವಿ ಅಂತಲೇ ಹೇಳ್ಬೋದು ಈ 2 ವರ್ಷದಲ್ಲಿ. ಸೊ ಇದು ಒಳ್ಳೆಯ ವಿಚಾರ ಅಂತಲೇ ಹೇಳ್ಬೋದು. ಸೊ ಇದು ಆ ಒಂದು ಹಣದಿಂದ ಕೂಡ ಸಾಕಷ್ಟು ಜನಗಳಿಗೆ ಹೆಲ್ಪ್ಫುಲ್ ಆಗಿದೆ ಅಂತಲೇ ಹೇಳ್ಬೋದು. ಸೊ ಸರ್ಕಾರದವರು ಈ ರೀತಿಯಾಗಿ ಇಷ್ಟು ದಿನವರೆಗೂ ಕೂಡ ಆ ಒಂದು ಗ್ಯಾರಂಟಿ ಯೋಜನೆಗಳನ್ನ ನಡೆಸ್ಕೊಳ್ತಾನೆ ಬಂದರು. ಆದರೆ ಈಗ ದಿಢೀರ್ ಅಂತ ಅವ್ರು ಹೇಳ್ತಾ ಇದ್ದಾರೆ, ನಾವು ಇನ್ನು ಮುಂದೆ ಕಾಂಗ್ರೆಸ್ ಗ್ಯಾರಂಟೀಸ್ ಯೋಜನೆಗಳು ಏನಿತ್ತು ಅವೆಲ್ಲದನ್ನು ಕೂಡ ನಿಲ್ಲಿಸ್ಬಿಡ್ತೀವಿ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಸೊ ಇದಕ್ಕೇನಪ್ಪ ಕಾರಣ ಅಂತಂದರೆ, ಅವ್ರ ಹತ್ರ ಬಡ್ಜೆಟ್ ಇಲ್ಲದೆ ಇರೋದೇ ಒಂದು ದೊಡ್ಡ ಕಾರಣ ಆಗಿದೆ ಅಂತಲೇ ಹೇಳ್ಬೋದು. ಯಾಕೆಂದರೆ ಸಾಕಷ್ಟು ಯೋಜನೆಗಳಿಗೆ ಇಲ್ಲಿ ಸಾಕಷ್ಟು ಹಣ ಬೇಕಾಗತ್ತೆ. ಸೊ 1,22,00,000 ಮಹಿಳೆಯರಿದ್ದೀವಿ, ನಾವು ಗೃಹಲಕ್ಷ್ಮಿಯರಿದ್ದೀವಿ. ಸೊ ಅದಕ್ಕೆ ನಾವು ಪ್ರತಿ ತಿಂಗಳು ಕೂಡ 2,500 ಕೋಟಿ ಹಣ ಆದರೆ, ಸೊ ಒಂದು ವರ್ಷಕ್ಕೆ 40,000 ರೂಪಾಯಿ, ಅಂದರೆ 2 ವರ್ಷಕ್ಕೆ 40,000 ರೂಪಾಯಿ ಹಣವನ್ನು ಪಡ್ಕೊಂಡಿದ್ದಾರೆ. ಒಬ್ಬ ಮಹಿಳೆ 40,000 ರೂಪಾಯಿ ಹಣ ಪಡ್ಕೊಂಡಿದ್ದಾರೆ ಅಂತಲೇ ಹೇಳ್ಬೋದು. ಸೊ ಇದೊಂದು ಏನು ಮಾಮೂಲಿ ಅಂತ ವಿಚಾರ ಅಲ್ಲ, ಇದು ತುಂಬ ದೊಡ್ಡ ವಿಚಾರ. ಯಾಕಂದರೆ ಉಚಿತವಾಗಿ ಯಾರೂ ಕೂಡ ಇಲ್ಲಿವರೆಗೂ ಹಣವನ್ನು ಕೊಟ್ಟಿರಲಿಲ್ಲ. ಸೊ ಇದೇ ಬಾರಿ ಮೊದಲ ಬಾರಿ ಒಬ್ಬ ಮಹಿಳೆ 40,000 ರೂಪಾಯಿ ಉಚಿತವಾಗಿ ಪಡ್ಕೊಳ್ತಾ ಇರೋಂಥದ್ದು ಸರ್ಕಾರದ ಕಡೆಯಿಂದ. ಸೊ ಹಾಗಾಗಿಬಿಟ್ಟು ಪ್ರತಿ ಸರಿ ಕೂಡ ಹಣವನ್ನು ಅವರು ಅಡ್ಜಸ್ಟ್ ಮಾಡೋದ್ರಲ್ಲೇ ಟೈಮ್ ಹೋಗ್ತಾ ಇದೆ ಅಂತಲೇ ಹೇಳ್ತಾ ಇದ್ದಾರೆ. ಹಾಗಾಗಿಬಿಟ್ಟು ನಾವು ಖಂಡಿತವಾಗ್ಲೂ ಕೂಡ ಏನೋ ಗ್ಯಾರಂಟಿ ಯೋಜನೆಗಳೇನಿತ್ತು ಎಲ್ಲದನ್ನು ಕೂಡ ನಾವು ನಿಲ್ಲಿಸ್ತೀವಿ ಅಂತ ಇಲ್ಲಿ ಸರ್ಕಾರದವರು ಹೇಳ್ತಾ ಇದ್ದಾರೆ. ಸೊ ಇಲ್ಲಿ ಸ್ವತಃ ಅವರೇ ಹೇಳ್ತಾ ಇರೋವಂಥದ್ದು, ನಾವೇ ಹಣ ಅಂದರೆ ಗ್ಯಾರಂಟಿ ಯೋಜನೆಗಳನ್ನ ನಿಲ್ಲಿಸ್ತೀವಿ ಅಂತ ಇಲ್ಲಿ ಹೇಳ್ತಾ ಇರೋವಂಥದ್ದು. ಬೇರೆ ಯಾವುದೂ ಕೂಡ ವಿಪಕ್ಷಗಳು ಮಾತಾಡ್ತಾ ಇರೋವಂಥದ್ದು ಅಥವಾ ಬೇರೆ ಕಡೆ ನ್ಯೂಸ್ ಬರ್ತಾ ಇರೋಂಥದ್ದಲ್ಲ, ಇದು ಸ್ವತಃ ಸರ್ಕಾರದವರೇ ಹೇಳ್ತಾ ಇರೋವಂಥದ್ದು. ಹಾಗಾಗಿಬಿಟ್ಟು ಮುಂದಿನ ಏನು ಕ್ರಮ ತಗೊಳ್ತಾರೆ ಅಂತೇಳಿ ನಾವು ಕಾದು ನೋಡಬೇಕಾಗಿದೆ. ನಿಜವಾಗ್ಲೂ ಕೂಡ ಏನು ಗ್ಯಾರಂಟಿ ಯೋಜನೆಗಳನ್ನ ನಿಲ್ಲಿಸ್ತಾರೋ, ಅಥವಾ ಇನ್ನು ಮುಂದೆ ಯಾವ ಥರ ಕೊಡ್ತಾಯಿದ್ರು ಇದೇ ರೀತಿ ಕೂಡ ಮುಂದೆ ಅವ್ರ ಗ್ಯಾರಂಟಿ ಅಂದರೆ ಅವರ ಒಂದು ಅಧಿಕಾರ ಇರೋವರೆಗೂ ಕೂಡ ಕೊಡ್ತಾರಾ ಅಂಥೇಳಿ ನಾವು ಕಾದು ನೋಡಬೇಕಾಗಿದೆ ಅಷ್ಟೇ. ಸೊ ಅವ್ರು ಹೇಳಿರೋ ಮಾತಿನ ಪ್ರಕಾರ ಅವ್ರು ನಿಲ್ಲಿಸ್ತೀವಿ ಅಂತ ಸ್ವತಃ ಅವರೇ ಹೇಳಿರೋದನ್ನ ನಾವೆಲ್ಲ ಕೂಡ ಕಾದು ನೋಡಬೇಕಾಗಿದೆ ಅಷ್ಟೇ. ಇನ್ನು ಗೃಹಲಕ್ಷ್ಮಿ ಹಣ ಅಂದರೆ ಗೃಹಲಕ್ಷ್ಮಿ ಅಂತರ ಪಂಚ ಗ್ಯಾರಂಟಿಗಳು ಮುಂದುವರಿಯುತ್ತಾ ಅಥವಾ ಇಲ್ಲೇ ಸ್ಥಗಿತಗೊಳ್ತಾ ಅಂತೇಳಿ ನಾವೆಲ್ಲ ಕಾದು ನೋಡಬೇಕು. ಅದೇನು ಸೊ ಇದ್ರ ಬಗ್ಗೆ ಏನಾದರೂ ಹೆಚ್ಚಿನ ಮಾಹಿತಿ ಸಿಕ್ತು ಅಂದರೆ ಖಂಡಿತವಾಗ್ಲೂ ಕೂಡ ನಾನು ಮುಂದಿನ ವಿಡಿಯೋದಲ್ಲಿ ತಿಳಿಸೋ ಒಂದು ಪ್ರಯತ್ನ ಅಂತೂ ಮಾಡ್ತೀನಿ. ಆ್ಯಂಡ್ ಅದ್ರ ಜೊತೆಗೆ ಇನ್ನೊಂದೇನಪ್ಪ ಅಂದರೆ, ಗೃಹಲಕ್ಷ್ಮಿ ಹಣ ಈಗ ಆಲ್ರೆಡಿ 20ನೇ ಕಂತಿನ ಹಣದವರೆಗೂ ಕೂಡ ಎಲ್ಲ ಒಂದು ಗೃಹಲಕ್ಷ್ಮಿಯರು ಪಡ್ಕೊಂಡಿದ್ದೀರಾ. 20ನೇ ಕಂತಿನ ಹಣ ಬಂದುಬಿಟ್ಟು 70% ಮಹಿಳೆಯರಿಗೆ ಬಂದಿದೆ ಅಂತ ಹೇಳಿ ತಿಳಿಸ್ತಾ ಇದ್ದಾರೆ. ಸೊ ಇನ್ನೂ 30% ಮಹಿಳೆಯರಿಗೆ ಮಾತ್ರ ಬರಬೇಕಾಗಿದೆ ಅಷ್ಟೇ. ಸೊ ಯಾರಾದರೂ ಗೃಹಲಕ್ಷ್ಮಿಯರು 20ನೇ ಕಂತಿನ ಹಣ ಪಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಕಮೆಂಟ್ಗಳ ಮುಖಾಂತರ ತಿಳಿಸಿ. ನಿಮ್ಮ ಒಂದು ಕಮೆಂಟ್ ಕೂಡ ಸರ್ಕಾರಕ್ಕೆ ತಲುಪುತ್ತೆ. ಆ್ಯಂಡ್ ಆ ಒಂದು ಕಮೆಂಟಿಂದನೂ ಕೂಡ ನಿಮಗೆ ತುಂಬ ಅಂದರೆ ಆದಷ್ಟು ಬೇಗ ಕೂಡ ಹಣ ರಿಲೀಸ್ ಆಗ್ಬೋದು. ಹಾಗಾಗಿಬಿಟ್ಟು ನೀವು ಯಾರಾದರೂ ಗೃಹಲಕ್ಷ್ಮಿ 20ನೇ ಕಂತಿನ ಹಣ ಪಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಕಮೆಂಟ್ಗಳ ಮುಖಾಂತರ ತಿಳಿಸಿ. ನಿಮ್ಮ ಹೆಸರು ಮತ್ತು ನಿಮ್ಮ ಊರನ್ನ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಸೊ ಇದಿಷ್ಟು ಗೃಹಲಕ್ಷ್ಮಿಯ ಒಂದು ವಿಚಾರ ಅಂತಲೇ ಹೇಳ್ಬೋದು. ಆ್ಯಂಡ್ ಜೊತೆಗೆ ಗೃಹಲಕ್ಷ್ಮಿ
21ನೇ ಕಂತಿನ ಹಣ ಕೂಡ ಆಲ್ರೆಡಿ ಬಿಡುಗಡೆ ಪ್ರಕ್ರಿಯೆ ನಡೆದಿದೆ. ನಿಮ್ಮ ಒಂದು ಬ್ಯಾಂಕ್ ಖಾತೆಗೆ ಬಂದು ಬೀಳೋದಕ್ಕೆ 7ರಿಂದ 10 ದಿವಸಗಳ ಕಾಲ ಟೈಮ್ ಬೇಕಾಗುತ್ತೆ. ಆ್ಯಂಡ್ ಈ ತಿಂಗಳು ಮುಗಿಯೋದ್ರೊಳಗಡೆ ಖಂಡಿತವಾಗ್ಲೂ ಕೂಡ ನಿಮಗೆ ಗೃಹಲಕ್ಷ್ಮಿ 21ನೇ ಕಂತಿನ ಹಣ ಬಂದು ಬೀಳುತ್ತೆ. ಆ್ಯಂಡ್ ಇದಿಷ್ಟು ಗೃಹಲಕ್ಷ್ಮಿಯ ವಿಚಾರ ಅಂತಲೇ ಹೇಳ್ಬೋದು. ಇನ್ನು ನಾವು ಗೃಹಲಕ್ಷ್ಮಿ ಬಿಟ್ಟು ಪಿಂಚಣಿ ಹಣದ ಬಗ್ಗೆ ನಾವು ಮಾತಾಡೋದಾದರೆ, ಸೊ ಪಿಂಚಣಿ ಹಣಕ್ಕಾಗಿ ಸಾಕಷ್ಟು ಜನ ಕಾಯ್ತಾ ಇದ್ರಿ. ಜೂನ್ ತಿಂಗಳ ಪಿಂಚಣಿ ಹಣ ಯಾವಾಗ ಬರುತ್ತೆ ಅಂತ ಹೇಳಿ ಕಾಯ್ತಾ ಇದ್ರಿ. ಸೊ ಪ್ರತಿ ಸರಿ ಕೂಡ ಆಯಾ ತಿಂಗಳದ 5ನೇ ತಾರೀಕು ಒಳಗಡೆ ಪಿಂಚಣಿ ಹಣ ಬಂದು ನಿಮ್ಮ ಒಂದು ಬ್ಯಾಂಕ್ ಖಾತೆಗೆ ಬೀಳ್ತಾ ಇತ್ತು. ಬಟ್ ಈಗ ಏನಾಗ್ತಿದೆ ಅಂದರೆ ಈ ಒಂದು ಡಿಸೆಂಬರ್ ತಿಂಗಳಿಂದ ಏನಾಗ್ತಿದೆ ಅಂದರೆ ನಿಮ್ಮ ಒಂದು ಬ್ಯಾಂಕ್ ಖಾತೆಗೆ ಪಿಂಚಣಿ ಹಣ ಬಂದು ಬೀಳೋದಕ್ಕೆ 20ನೇ ತಾರೀಕು ಒಳಗಡೆವರೆಗೂ ಟೈಮ್ ತೊಗೊಳ್ತಾರೆ. ಅಂದರೆ 20ನೇ ತಾರೀಕುವರೆಗೂ ಟೈಮ್ ತೊಗೊಳ್ತಾರೆ. ಅದ್ರ ಒಳಗಡೆ ನಿಮಗೆ ಪಿಂಚಣಿ ಹಣ ಬಂದು ನಿಮ್ಮ ಒಂದು ಬ್ಯಾಂಕ್ ಖಾತೆಗೆ ಬೀಳುತ್ತೆ ಅಂತಲೇ ಹೇಳ್ಬೋದು. ಸೊ ಇನ್ನು ಸಾಕಷ್ಟು ಜನ ಜೂನ್ ತಿಂಗಳ ಪಿಂಚಣಿ ಹಣ ಬಂದಿಲ್ಲ ಅಂತೇಳಿ ಕಾಯ್ತಾ ಇದ್ದೀರಾ. ಸೊ ಅಂಥವ್ರಿಗೆ ಈ ತಿಂಗಳು ಅಂದರೆ ಇದೇ ತಿಂಗಳು ಜೂನ್ 20ನೇ ತಾರೀಕು ಒಳಗಡೆ ಖಂಡಿತವಾಗ್ಲೂ ಕೂಡ ವೇಟ್ ಮಾಡಿ, ನಿಮ್ಮ ಒಂದು ಬ್ಯಾಂಕ್ ಖಾತೆಗೆ ಹಣ ಬಂದು ಬೀಳುತ್ತೆ. ಇವತ್ತು ಆಲ್ರೆಡಿ 19 ಡೇಟು, ನಾಳೆ 20. ಸೊ ಆಲ್ರೆಡಿ ಸಾಕಷ್ಟು ಜನಗಳಿಗೆ ಕೂಡ ನಾಳೆ ಕೂಡ ಬರ್ಬೋದು. ಈಗಲೂ ಕೂಡ ಸಾಕಷ್ಟು ಜನ ಕೂಡ ಪಿಂಚಣಿ ಹಣವನ್ನು ಪಡ್ಕೊಂಡಿರ್ಬೋದು. ಯಾರಾದರೂ ಪಿಂಚಣಿ ಹಣವನ್ನು ಪಡ್ಕೊಂಡಿದ್ರೆ ದಯವಿಟ್ಟು ಕಮೆಂಟ್ಗಳ ಮುಖಾಂತರ ತಿಳಿಸಿ. ಇಲ್ಲ ನಾವು ಪಿಂಚಣಿ ಹಣ ಪಡ್ಕೊಂಡಿಲ್ಲ ಅಂದರೆ ಅಂಥವರು ಕೂಡ ನಿಮ್ಮ ಹೆಸರು ಮತ್ತು ನಿಮ್ಮ ಊರನ್ನ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಸೊ ನಿಮ್ಮ ಕಮೆಂಟ್ ಕೂಡ ತುಂಬಾ ಮುಖ್ಯ ಆಗುತ್ತೆ. ಸಾಕಷ್ಟು ಜನಗಳಿಗೆ ಈ ಒಂದು ಕಮೆಂಟು ಸಾಕಷ್ಟು ಜನಗಳಿಗೆ ಈ ಒಂದು ವಿಡಿಯೋ ರೆಕಮೆಂಡ್ ಕೂಡ ಆಗುತ್ತೆ. ಜೊತೆಗೆ ಸಾಕಷ್ಟು ಜನಗಳಿಗೆ ಕೂಡ ಗೊತ್ತಾಗುತ್ತೆ ವಿಚಾರ ಯಾವ ಒಂದು ಪಿಂಚಣಿ ಹಣ ಬಂದಿದೆ ಅಂತ ಹೇಳಿ ಕೂಡ ಗೊತ್ತಾಗುತ್ತೆ. ಹಾಗಾಗಿಬಿಟ್ಟು ಪಿಂಚಣಿ ಹಣ ಪಡ್ಕೊಂಡಿದ್ರೆ ಕಮೆಂಟ್ಗಳ ಮುಖಾಂತರ ತಿಳಿಸಿ. ಪಿಂಚಣಿ ಹಣ ಪಡ್ಕೊಂಡಿಲ್ಲ ಅಂದರೂ ಕೂಡ ದಯವಿಟ್ಟು ಕಮೆಂಟ್ಗಳ ಮುಖಾಂತರ ತಿಳಿಸಿ. ನಿಮ್ಮ ಹೆಸರು ಮತ್ತು ನಿಮ್ಮ ಊರನ್ನ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಆ್ಯಂಡ್ ಇವಾಗ ನಾವು ಬ್ಯಾಕ್ ಟು ಟಾಪಿಕ್ಗೆ ಬರೋದಾದರೆ, ಈಗ ಸಾಕಷ್ಟು ಜನಗಳಿಗೆ ಇಲ್ಲಿ ಪಿಂಚಣಿ ಹಣ ನಾವು ಸ್ಥಗಿತಗೊಳಿಸ್ತಾ ಇದ್ದೀವಿ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಏನಕ್ಕಪ್ಪ ಈ ಥರ ಹೇಳ್ತಾ ಇದ್ದಾರೆ ಅಂತೇಳಿ ಕೂಡ ನಿಮಗೆ ಡೌಟ್ ಇರ್ಬೋದು. ಸೊ ಈಗಾಗಲೇ ಪಿಂಚಣಿ ಹಣ ಸಾಕಷ್ಟು ಜಿಲ್ಲೆಗಳಿಗೆ ಬಿಡುಗಡೆ ಆಗಬೇಕಾಗಿತ್ತು. ಈಗ ಆಲ್ರೆಡಿ ಸಾಕಷ್ಟು ಜಿಲ್ಲೆಗಳಿಗೆ ಕೂಡ ಬಿಡುಗಡೆ ಆಗಿದೆ. ಆದರೆ ಇಂತಹ ಪಿಂಚಣಿದಾರರು ಯಾರೆಲ್ಲ ಇದ್ದೀರಾ ಅಂಥವ್ರಿಗೆ ಇಲ್ಲಿ ನಾವು ಪಿಂಚಣಿ ಹಣವನ್ನು ಸ್ಥಗಿತಗೊಳಿಸ್ತೀವಿ ಅಂದರೆ ಇನ್ನು ಮುಂದೆ ಪಿಂಚಣಿ ಹಣ ಅಂಥವ್ರಿಗೆ ಹೋಗಲ್ಲ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಯಾಕಪ್ಪ ಈ ಥರ ಹೇಳ್ತಾ ಇದ್ದಾರೆ? ಹಾಗಾದರೆ ಯಾರ್ಯಾರಿಗೆ ಇಲ್ಲಿ ಪಿಂಚಣಿ ಹಣ ಬರೋಲ್ಲ ಅಂತೇಳಿ ನಿಮಗೆ ಒಂದು ಯೋಚನೆ ಕೂಡ ಬಂದಿರ್ಬೋದು. ಇಲ್ಲಿ ಸರ್ಕಾರದವ್ರು ಹೇಳ್ತಾ ಇದ್ದಾರೆ, ಇಲ್ಲಿ ಅನರ್ಹರು ಅಂದರೆ ಸಾಕಷ್ಟು ಜನ ಏನು ಮಾಡಿರ್ತಾರೆ ಅಂದರೆ ನಾವು ಅನರ್ಹರೇ ಅಲ್ಲ ಅಂದರೆ ಆ ಒಂದು ಪಿಂಚಣಿ ಹಣವನ್ನು ಪಡ್ಕೊಳ್ಳೋದಕ್ಕೆ ಅವರು ಅನರ್ಹರಲ್ಲ. ಸೊ ಆದರೂ ಕೂಡ ಆ ಒಂದು ಪಿಂಚಣಿ ಹಣವನ್ನು ಪಡ್ಕೊಳ್ತಾ ಇರ್ತಾರೆ. ಸುಳ್ಳು ಡಾಕ್ಯುಮೆಂಟ್ಗಳನ್ನ ಕೊಟ್ಬಿಟ್ಟು ಪಿಂಚಣಿ ಹಣವನ್ನು ಪಡ್ಕೊಳ್ತಾ ಇರ್ತಾರೆ. ಅವರು ಒಂದು ಏಜ್ ಅಷ್ಟು ಆಗಿರಲ್ಲ. ಈಗ ನಿಮಗೆಲ್ಲರೂ ಕೂಡ ಗೊತ್ತು, ವೃದ್ಧಾಪ್ಯ ಪಿಂಚಣಿ ಬರುವಂಥದ್ದು 60 ವರ್ಷ ಆದಮೇಲೆ. ಅಂದರೆ ಸಾಕಷ್ಟು ಜನ ಏನು ಮಾಡ್ತಾರೆ ಅಂದರೆ ದುಡ್ಡಿನ ಆಸೆಗೆ ಅವರು ಆ ಒಂದು ಏಜ್ ಲಿಮಿಟ್ನ ಕೂಡ ಬದಲಾಯಿಸ್ಕೊಂಡ್ಬಿಡ್ತಾರೆ. ಅಂದರೆ 60 ವರ್ಷ ದಾಟಿದವ್ರಿಗೆ ಹಣ ಬರುತ್ತೆ ಅಂತ ಇರುತ್ತೆ, ಅವ್ರಿಗಿನ್ನೂ 59 ವರ್ಷನೇ ಆಗಿರುತ್ತೆ. ಆದರೂ ಕೂಡ ದುಡ್ಡಿನ ಆಸೆಗೆ ಏನು ಮಾಡಿಬಿಡ್ತಾರೆ, ನಮ್ಗೆ 60 ವರ್ಷ ಆಗಿದೆ ಅಂತ ಹೇಳಿ ಡಾಕ್ಯುಮೆಂಟ್ಗಳನ್ನೆಲ್ಲ ಚೇಂಜ್ ಮಾಡಿ ಸುಳ್ಳು ಡಾಕ್ಯುಮೆಂಟ್ಗಳನ್ನ ಕೊಟ್ಬಿಟ್ಟು ಉಚಿತವಾಗಿ ಸರ್ಕಾರದಿಂದ ಬರುವಂಥ ಪಿಂಚಣಿಯನ್ನು ಪಡ್ಕೊಳ್ತಾರೆ. ಇಲ್ಲಿ ಅಂಥವ್ರಿಗೆ ಸರ್ಕಾರದವರು ಒಂದು ಕ್ರಮವನ್ನು ಕೈಗೊಂಡಿದ್ದಾರೆ ಅಂತಲೇ ಹೇಳ್ಬೋದು. ಏನಪ್ಪ ಒಂದು ಕ್ರಮ ಅಂತಂದರೆ, ಯಾರ್ಯಾರು ಸುಳ್ಳು ಡಾಕ್ಯುಮೆಂಟ್ಗಳನ್ನ ಕೊಟ್ಬಿಟ್ಟು ಈ ಥರ ಒಂದು ಏಜ್ ಲಿಮಿಟ್ ಅಥವಾ ಈ ಥರ ಯಾರು ಮೋಸವನ್ನು ಮಾಡ್ತಾ ಇದ್ರು ಅಂಥವ್ರಿಗೆ ಇಲ್ಲಿ ಸರ್ಕಾರ ಇನ್ನು ಮುಂದೆ ಪಿಂಚಣಿ ಹಣವನ್ನು ಕೊಡೋದಿಲ್ಲ ಅಂತ ಹೇಳಿ ಸ್ಟ್ರಿಕ್ಟಾಗಿ ವಾರ್ನ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಅದಕ್ಕೆ ಏನೇನು ಮಾಡಬೇಕು ಅನ್ನೋ ತಯಾರಿ ಎಲ್ಲ ಕೂಡ ನಡ್ಕೊಳ್ತಾ ಇದ್ದಾರೆ. ಇನ್ನು ಮುಂದೆ ಅಂಥವ್ರಿಗೆ ಯಾರಿಗೂ ಕೂಡ ಪಿಂಚಣಿ ಹಣ ಬರೋದಿಲ್ಲ ಅಂತ ಹೇಳಿ ಸರ್ಕಾರದವ್ರು ಹೇಳ್ತಾ ಇದ್ದಾರೆ. ಸೊ ಇದೆಲ್ಲರಿಗೂ ಕೂಡ ಗೊತ್ತಾಗಿದೆ ಅಂದ್ಕೊಂಡಿದ್ದೀನಿ ಪಿಂಚಣಿ ಹಣದ ಬಗ್ಗೆ ಯಾಕೆ ಯಾರಿಗೂ ಬರ್ತಾ ಇಲ್ಲ ಅಂತೇಳಿ. ಸೊ ಇದಿಷ್ಟು ಪಿಂಚಣಿ ಹಣದ ವಿಚಾರ ಅಂತಲೇ ಹೇಳ್ಬೋದು. ನಿಮ್ಗೆ ಏನಾದರೂ ಇವತ್ತಿನ ವಿಡಿಯೋ ಇಷ್ಟ ಆಯಿತು ಅಂದರೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಇವತ್ತಿನ ವಿಡಿಯೋ ನಿಮ್ಗೇನಾದರೂ ಯೂಸ್ಫುಲ್ ಅನಿಸಿದ್ರೆ ದಯವಿಟ್ಟು ಇವತ್ತಿನ ವಿಡಿಯೋಗೆ ಲೈಕ್ ಮಾಡಿ. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕು ಅಂದರೆ ಕಮೆಂಟ್ ಮುಖಾಂತರ ತಿಳಿಸಿ. ಖಂಡಿತವಾಗ್ಲೂ ಕೂಡ ಮುಂದಿನ ವಿಡಿಯೋದಲ್ಲಿ ತಿಳಿಸೋ ಒಂದು ಪ್ರಯತ್ನ ಅಂತೂ ಮಾಡ್ತೀನಿ. ಆ್ಯಂಡ್ ಮರಿದೆ ಈ ಒಂದು ವಿಡಿಯೋನ ಎಲ್ಲರೂ ಕೂಡ ಶೇರ್ ಮಾಡಿ, ಅವ್ರಿಗೂ ಕೂಡ ಹೆಲ್ಪ್ಫುಲ್ ಆಗಲಿ.